ಕೂತ್ಕೊಂಡು 4 ಮಂದಿ ಪೊಲೀಸರು ತಣ್ಣಗೆ ಬಿಯರ್ ಕುಡಿತಿದ್ರೆ ಮೊಬೈಲಲ್ಲಿ ಕ್ಯಾಮ್ರಾ ಐತೆ ಅಂತ ಸಡನ್ ಆಗಿ ಯಾರೋ ಬಂದ್ಬಿಟ್ಟು ವಿಡಿಯೋ ಮಾಡಿದ್ರೆ ಬಾಟ್ಲು ತೆಗೆದು ಎಲ್ಲಿ ಇಟ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ ನಮ್ಮ ಪಾಪದ ಪೊಲೀಸರಿಗೆ. ಅಲ್ಲ ಕಣ್ರಿ, ಪೊಲೀಸರ ಕುಟುಂಬಿಟ್ರೆ ಡಾಬಾಕ್ಕೆ ಹೋಗ್ಬಾರ್ದ, ಬಿಯರ್ ಕುಡಿಬಾರ್ದ ಹೇಳಿ. ನಮ್ಮ ಶಿಗ್ಗಾವಿ ಪೊಲೀಸರು ರೌಡ್ಸು ಅಂತ ಡ್ಯೂಟಿ ಮೇಲೆ ಹೊರಗಡೆ ಬಂದವ್ರೆ. ದಾರಿನಲ್ಲಿ ಒಂದು ಡಾಬಾ ಕೊಂಡಿಗೆ ಬಿದ್ದೈತೆ, ಹೊತ್ತು ನೆತ್ತಿ ಮೇಲೆ ಬಂದೈತೆ, ಗಂಟ್ಲು ಒಣಗ್ತಾ ಐತೆ. ಒಂದೆರಡು ತಣ್ಣಗಿರೋ ಬಿಯರ್ ಕುಡ್ಕೊಂಡು ಹಾಗೆ ಹೊಟ್ಟೆಗೆ ಒಂಚೂರು ಅನ್ನ ಉಣ್ಕೊಂಡು ಹೋದ್ರಾಯ್ತು ಅಂತ ಬಂದರು. ಡಾಬಾಗಳಿಗೆ ಪೊಲೀಸರು ಬಂದ್ರೆ ಗೊತ್ತಲ್ಲ, ಸ್ಪೆಷಲ್ ಟ್ರೀಟ್ಮೆಂಟು. ಅದರೊಳಗೆ ಯೂನಿಫಾರ್ಮಲ್ಲೇ ಬಂದರೆ ಮುಗ್ದೇ ಹೋಯ್ತು. ಡಾಬಾ ಓನರೇ ಬಂದು ಸಪ್ಲೈ ಮಾಡೋದು ನಿಂತ್ಕೊಂಡ್ಬಿಡ್ತಾರೆ. ಹಿಂಗೆ ಬಂದು ಪೊಲೀಸರು ಹಾಗೆ ಒಳಗಡೆ ಕೂತ್ಕೊಂಡು 4 ಚಿಲ್ಡ್ ಬಿಯರ್ ತರಿಸ್ಕೊಂಡು ಬರ ನೊರೆ ಬರ್ತಿರ್ಬೇಕಾದ್ರೆ ಸರಸರ ಅಂತ ಗಂಟ್ಲಿಗೆ ಇಳಿಸ್ಕೊಂಡು ಮಸಾಲೆ ಹಚ್ಚಿ ಫ್ರೈ ಮಾಡಿರೋ ಕಡಲೆ ಬೀಜ ಬಾಯಿಗೆ ಹಾಕೊಂಡ್ಬಿಟ್ರೆ ಬಿರು ಬೇಸಿಗೆನಲ್ಲೂ ಜೀವ ತಣ್ಣಗಾಗಿ ಹೋಗ್ಬಿಡುತ್ತೆ ಕಣ್ರಿ. ಹಿಂಗೆ ನಮ್ಮ ಪೊಲೀಸರು ಪಾನಗೋಷ್ಠಿ ನಿರಾತಂಕವಾಗಿ ನಡೀತಿರ್ಬೇಕಾದ್ರೆ ಸಡನ್ ಆಗಿ ಯಾರೋ ಆಗೋಂಥವ್ರು ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡೋಕೆ ಶುರು ಮಾಡ್ಬಿಡೋದ. ಪಾಪ ಕಾಕಿ ಬಟ್ಟೆ ಹಾಕೊಂಡ್ರು, ಕದ್ದು ಮುಚ್ಚಿ ಬಿಯರ್ ಕುಡಿತಿದ್ದ ಜೀವಗಳಿಗೆ ಹೆಂಗಾಗಿರ್ಬೇಡ ಹೇಳಿ. ಪಾಪ ಕೊಡ್ರಿ, ನಮ್ಮ ಪೊಲೀಸರಿಗೆ ತಿಂದು ಕಡಲೆ ಬೀಜ ಎಲ್ಲ ಬಾಯಿಗೆ ಬಂದಂಗೆ ಆಗ್ಬಿಡ್ತು. ಇನ್ನು ಅರ್ಧ ಬಾಟ್ಲು ಬಿಯರ್ ಖಾಲಿ ಆಗಿಲ್ಲ, ಎಷ್ಟು ಹೊಟ್ಟೆ ಉರಿಬೇಡ ಹೇಳಿ. ಹಿಂಗೆ ಪಾನಭಂಗ ಮಾಡಿದ ಪಾಪಿಗಳಿಗೆ ಒಳ್ಳೇದಾಗುತ್ತಾ ಹೇಳಿ. ಹಂಗಂತ ನಮ್ಮ ಪೊಲೀಸರು ವಿಡಿಯೋ ಮಾಡೋರ ಮುಂದೆ ಮೀಸೆ ತಿರುಗಿಸ್ಕೊಂಡು ಎಣ್ಣೆ ಹೊಡೆಯೋಕ್ಕಾಗುತ್ತಾ? ಕೈಲಿದ್ದ ಬಾಟಿಗಳನ್ನ ಅಂಡಿ ಕೆಳಗಡೆ ಬಚ್ಚಿಟ್ಕೊಂಡು ಬಾಯಿ ಬರ್ಸ್ಕೊಂಡು ಕೂತ್ಕೊಂಡ್ರು. ವಿಡಿಯೋ ಮಾಡ್ತಿದ್ರು ಬಿಟ್ಬಿಡ್ತಾರ, ಡವ್ ಮಾಡ್ಬೇಡಿ ಬಿಡಿ ಸಾರ್, ನಮ್ಗೆಲ್ಲ ಗೊತ್ತಾಗೋಯ್ತು ಅಂದರು. ಪಾಪ ಇವುಗಳಿಗೆ ಗಾಬರಿ. ಹಂಗೇನಿಲ್ಲ ಮಾರಾಯ, ನಾವಿಲ್ಲಿ ಎಗ್ ರೈಸ್ ತಿನ್ನೋಕೆ ಬಂದಿದ್ವಿ ಅಂತ ತಿದಿ ಊದಕ್ಕೆ ಶುರು ಹಚ್ಕೊಂಡವೆ. ಕಳ್ಳ, ಅಂಡಿ ಕೆಳಗೆ ಬಾಟ್ ಇಟ್ಕೊಂಡಿದ್ದಾವೆ ನೋಡಿಲ್ವಾ, ಪುಡಿ ಸಾರ್ ಅಂತ ಇವರು. 4 ಜನ ಪೊಲೀಸರು ತಪ್ಪಬೇಕು. ಅದನ್ನು ನೋಡ್ಬಿಟ್ರ, ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ವಿ ಕಣಪ್ಪ, ಯಾಕೆ ಹಿಂಗೆ ತ್ರಾಸ ಮಾಡ್ತೀರೋ, ಪೊಲೀಸರು ಹಿಂಗೆಲ್ಲ ದಿಗುಲು ಹುಟ್ಟಿಸ್ಬಾರ್ದು ನೀವು ಪೊಲೀಸರಿಗೇನೆ, ವಿಡಿಯೋ ಆಫ್ ಮಾಡೋ ಬಾಯಿಗೆ ಕೂತ್ಕೋ ಅಂತ ಹಂಗ್ಲಾಚೋದಕ್ಕೆ ಶುರು ಮಾಡೋದು. ಸುಮ್ಮನಿರಿ ಸಾರ್, ಊರಾಗಿರೋ ನಾಯಿ ಬೋಲಕ್ಕೆಲ್ಲ ದಬ್ಬೆ ಕೊಟ್ಟವ್ರು ನೀವೇ ಇಂಥ ಕೆಲಸ ಮಾಡ್ಬೋದಾ? ಅದು ಯೂನಿಫಾರ್ಮ್ ಹಾಕೊಂಡು ಹೆಣ್ಣೆ ಕುಟ್ಕೊಂಡು ಕೂತಿದ್ದೀರಲ್ಲ, ನಿಮ್ಗಂತೂ ಏನೂ ಇಲ್ಲ, ಆ ಬಟ್ಟೆಗಾರು ಮರ್ಯಾದೆ ಬೇಡವಾ ಅಂತ ಇವರು. ಪಾಪ ನಾವು ಪೊಲೀಸರಿಗೆ ಒಳ್ಳೆ ಪೀಕ್ಲಾಟ ಆಗೋಯ್ತು. ಕುಡಿಯಂಗೂ ಇಲ್ಲ, ಎದ್ದು ಹೋಗಂಗೂ ಇಲ್ಲ. ಗುಂಜಿದ್ರು ಏನೂ ಉಪಯೋಗ ಆಗ್ತಾ ಇಲ್ಲ. ಇವಾಗ ಏನಿದ್ರು ನಮ್ಮ ಹಾವೇರಿ SP ಮೇಡಮ್ ಡಿಸೈಡ್ ಮಾಡಬೇಕು. ಪಾಪ ಇವ್ರ ಸಿಬ್ಬಂದಿ ಹೀಗೆಲ್ಲ ಕದ್ದು ಮುಚ್ಚಿ ಕುಡಿದು ಏನು ಚೆನ್ನಾಗಿರುತ್ತೆ. ಒಂದು 6 ತಿಂಗಳು ರೆಸ್ಟ್ ಕೊಟ್ರೆ ಮನೇಲೆ ಕೂತ್ಕೊಂಡು ಬಿಂದಾಸ ಬಿಯರ್ ಕುಡ್ಕೊಂಡು ವಾಪಸ್ ಬರಲಿ. ಆದರೂ ಇವರು ನಮ್ಮ ಪೊಲೀಸರು ನೆಮ್ಮದಿ ಒಂದು ಬಿಯರ್ ಕುಡಿಯೋಕೆ ಬಿಡ್ಲಿಲ್ವಲ್ರಿ ಪಾಪ.